ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಈಗಾಗಲೇ ಬಾಂಬ್ ಬೆದರಿಕೆ ಕರೆ ಬಂದು ಈಗಾಗಲೇ ಕೋರ್ಟ್ನಲ್ಲಿದ್ದಂತಹ ವಕೀಲರು ಮತ್ತೆ ಎಲ್ಲ ವಿಚಾರಣೆಗೆ ಬಂದಂತಹ ಅಷ್ಟು ಜನ ಅಂದರೆ ಕೋರ್ಟ್ಗೆ ಬಂದಂತಹ ಅಷ್ಟು ಜನ ಈಗಾಗಲೇ ಕೋರ್ಟ್ನಿಂದ ಹೊರಗೆ ಬಂದಿರುವಂಥದ್ದು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಬಹಳ ಪ್ರಮುಖವಾಗಿ ಏನು ಮೈಸೂರಿನ ಜಿಲ್ಲಾ ನ್ಯಾಯಾಲಯ ಇದೆ, ಈ ಒಂದು ನ್ಯಾಯಾಲಯಕ್ಕೆ ಬೆಳಗ್ಗೆ 10:45ಕ್ಕೆ ಸುಮಾರಿಗೆ ಒಂದು ಮೇಲ್ ಬರುತ್ತೆ, ಅನೋನಿಮಸ್ ವ್ಯಕ್ತಿಯಿಂದ ಒಂದು ಮೇಲ್ ಬರುತ್ತೆ. ಈ ಮೇಲ್ ಬಂದಂಥ ಸಂದರ್ಭದಲ್ಲಿ ಮೈಸೂರಿನ ನ್ಯಾಯಾಲಯಕ್ಕೆ ಬಾಂಬ್ ಇಡಲಾಗಿದೆ ಅಂತೇಳಿ ಬೆದರಿಕೆ ಮೇಲ್ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಮೈಸೂರಿನಲ್ಲಿ ಇದ್ದಂಥ ಅಂದರೆ ಎರಡೂ ಕೋರ್ಟ್ಗಳಿದೆ, ಮೈಸೂರಿನ ಹಳೆ ಕೋರ್ಟ್ ಹಾಗೂ ಹೊಸ ಕೋರ್ಟ್. ಎರಡೂ ಕೋರ್ಟ್ನಲ್ಲಿದ್ದಂತಹ ವಕೀಲರು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಚಾರಣೆಗೆ ಬಂದಿದ್ದಂಥ ಅಷ್ಟು ಜನ ಸಾರ್ವಜನಿಕರಾಗಿರ್ಬೋದು ಎಲ್ಲ ಕೂಡ ಹೊರಗೆ ಬಂದು ಈಗಾಗಲೇ ಒಂದು ರೀತಿ ಮೈಸೂರಿನ ನ್ಯಾಯಾಲಯದ ಮುಂಭಾಗ ಆತಂಕದ ಸೃಷ್ಟಿ ಮನೆ ಮಾಡಿದೆ ಅಂತ ಹೇಳ್ಬೋದು. ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳಿಗೆ ಬಂದಂತಹ ವಕೀಲರು ಕೂಡ ಈಗಾಗಲೇ ಮೈಸೂರಿನ ಕೋರ್ಟ್ನ ಹೊರಭಾಗ ಬಂದು ಈ ಒಂದು ಆತಂಕದಿಂದ ನಿಂತಿರುವಂಥದ್ದು. ಒಳಗಡೆ ಈಗಾಗಲೇ ಎಚ್ಚೆತ್ತಂತ ಪೊಲೀಸರು ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳವನ್ನು ಕೂಡ ಈಗಾಗಲೇ ಕೋರ್ಟ್ನ ಒಳಗಡೆ ಅಂದರೆ ಬಾಂಬ್ ತಪಾಸಣೆಗಾಗಿ ಕಳಿಸಿರುವಂಥದ್ದು. ಆದರೆ ಈ 2016ರಲ್ಲಿ ಇದೇ ರೀತಿಯಾದಂತಹ ಒಂದು ಅಂದರೆ ಬ್ಲಾಸ್ಟ್ ಆಗಿತ್ತು. ಅಂದರೆ ಮೈಸೂರಿನ ಈ ಕೋರ್ಟ್ ಏನಿದೆ, ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಹಳೆ ಕೋರ್ಟ್, ಈ ಒಂದು ಕೋರ್ಟ್ನ ಶೌಚಾಲಯದಲ್ಲಿ ಬಾಂಬ್ ಕೂಡ ಬ್ಲಾಸ್ಟ್ ಆಗಿತ್ತು. ಸೊ ಅವಾಗ ಯಾವುದೇ ರೀತಿಯಾದಂತಹ ಈ ರೀತಿಯಾದಂಥ ಬೆದರಿಕೆ ಮೇಲಾಗಲಿ ಕರೆಗಳಾಗಲಿ ಬಂದಿರಲಿಲ್ಲ. ಆದರೆ ಇವಾಗ ಬಂದಿರುವಂಥದ್ದು ಹುಸಿ ಬಾಂಬ್ ಬೆದರಿಕೆನ ಅಥವಾ ನಿಜವಾಗ್ಲೂ ಬಾಂಬ್ ಇಟ್ಟು ಈ ರೀತಿಯಾದಂತಹ ಮೇಲ್ ಮಾಡಿದಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.